ಸೊ ಇವತ್ತು ನಾವು ಬರೀ ಸುದ್ದಿಯನ್ನು ಮಾತ್ರ ಹೇಳ್ತಾ ಇಲ್ಲ, ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ. ಅವರನ್ನು ಇಂಟ್ರಡ್ಯೂಸ್ ಮಾಡ್ತೀನಿ ಮುಂದೆ. ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ, ಯಾಕೆ ಹೀಗೆ ಏನು ಅಂತೇಳಿ. ನಾವು ಆರಂಭದಿಂದಲೂ ಹೇಳ್ತೀವಿ, ಕೊರೋನಾ ಹೋಗಲ್ಲ, ನಮ್ಮ ಜೊತೆಗೆ ಇರುತ್ತೆ, ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಆವಾಗವಾಗ ಅವತಾರಗಳನ್ನು ತಾಳ್ತಾ ಇರುತ್ತೆ ಅಂತ ಹೇಳಿ. ನಮ್ಮ ಜೊತೆಗೆ ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಇದ್ದಾರೆ, ಶ್ವಾಸಕೋಶ ತಜ್ಞರು, ಮಣಿಪಾಲ ಆಸ್ಪತ್ರೆ. ನಮಸ್ತೆ ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ರಮ್ಯಾ ಅವರಿದ್ದಾರೆ, ಮಕ್ಕಳ ತಜ್ಞೆ, ಕಿಮ್ಸ್ ಆಸ್ಪತ್ರೆಯಿಂದ. ನಮಸ್ತೆ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಡಾಕ್ಟ್ರೇ, ನಿಮ್ಮ ಹತ್ರನೇ ನೇರವಾಗಿ ಬರ್ತೀನಿ ಡಾಕ್ಟರ್ ಸತ್ಯನಾರಾಯಣ ಅವರೇ. ಡಾಕ್ಟ್ರೇ, ಈಗ ಈ ವಿಚಾರದಲ್ಲಿ ನಮಗೆ ಕೊರೋನಾ ಅಂದರೆ ಸಾಕು ಅನೇಕ ನೆನಪುಗಳೆಲ್ಲ ಬಂದು ಹೋಗ್ಬಿಡುತ್ತೆ. ಬಟ್ ಆದರೆ ಈ ಕೊರೋನಾ ಹೋಗಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈಗಿರುವಂಥ ತಳಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಪ್ರಬಲವಾಗಿದೆ, ಹಿಂದೆ ಬಂದಂಥ ತಳಿಗೂ ಈಗ ಬಂದಿರುವಂಥ ತಳಿಗೂ ಭಾಳ ವ್ಯತ್ಯಾಸ ಆಗಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಅದು ತುಂಬ ಪವರ್ಫುಲ್, ಇದು ಸ್ವಲ್ಪ ವೀಕನ್ ಆಗಿದೆ, ಲೈಕ್ ಕೆಮ್ಮು ನೆಗಡಿ ಇದ್ದಂಗೆ ಅಲ್ವಾ ಡಾಕ್ಟ್ರೆ? ಖಂಡಿತ. ಸೊ ಹಿಂದೆ ಬಂದಿದ್ದಂಥ ಭಾಳಷ್ಟು ವೀಕ್ ತಳಿ ಒಮಿಕ್ರಾನ್, ಅದು ಬಂದು ಹೋಗಿದ್ದೇ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಪ್ರಕಾರ ಜಗತ್ತಾದ್ಯಂತ ಎಲ್ರಿಗೂ ಒಮಿಕ್ರಾನ್ ಬಂದಿತ್ತು, ಗೊತ್ತೂ ಆಗಲಿಲ್ಲ. ಈವನ್ ಸ್ಟೇಷನಲ್ಲಿದ್ದವ್ರಿಗೂ ಬಂದಿತ್ತೇನೋ. ಅಂಥ ಮೈಲ್ಡ್ ವೈರಸ್, ಅದರದ್ದು 3 ಸಬ್ ವೇರಿಯಂಟ್ ಅಂತ ಏನು ಕರಿತೀವಿ, ಮರಿ ತಳಿಗಳು, ಅದು ಬಂದಿದೆ. ಮೇಯ್ನ್ಲಿ ಕೆಮ್ಮು ನೆಗಡಿ ಜ್ವರ ಆ ಥರ ಬಂದು ಹೋಗೋ ಥರ ಪರಿಸ್ಥಿತಿ. ಸದ್ಯಕ್ಕೆ ನಮ್ಮಲ್ಲಿ ಆತಂಕ ಮಾಡೋ ಅಂಥದ್ದು ಅಥವಾ ಹೆಚ್ಚಿನ ನಂಬರ್ ಥರ ಬಂದಿಲ್ಲ. ಯಾರ್ಯಾರು ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, ಕೀಮೋಥೆರಪಿ ತಗೊಳ್ಳೋರು ಇರ್ತಾರೆ, ಇಮ್ಯುನಿಟಿ ವೀಕ್ ಇದ್ದವ್ರು ಇರ್ತಾರೆ, ಆ ಥರದವ್ರಿಗೆ ನಾನಾ ಕಾರಣದಿಂದ ಮಲ್ಟಿಪಲ್ ಮೆಡಿಕಲ್ ಇಲ್ನೆಸ್ ಯಾರಿಗಿರುತ್ತೆ ಅವ್ರುಗಳಿಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ರೋಗ ಲಕ್ಷಣಗಳು ಸ್ವಲ್ಪ ಜಾಸ್ತಿ ಕಾಣುತ್ತೆ. ಬಟ್ ಯಾವುದೇ ಥರ ವರಿ ಮಾಡೋವಂಥ ಪರಿಸ್ಥಿತಿ ಇಲ್ಲ. ಬೇರೆ ಕೇರಳ, ತಮಿಳ್ನಾಡು ಆ ಕಡೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂತು. ನಮ್ಮಲ್ಲಿ ಸದ್ಯಕ್ಕೆ ಆ ಪರಿಸ್ಥಿತಿ ಬಂದಿಲ್ಲ, ಬರೋದು ಬೇಡ. ಮಾಸ್ಕ್ ಧರಿಸೋದು, ಕ್ರೌಡಲ್ಲಿ ಹೋಗದೇ ಇರೋದು, ಇಷ್ಟು ಮಾಡಿದ್ರೆ ಭಾಳಷ್ಟು ಪ್ರಿವೆಂಟ್ ಮಾಡೋಕ್ಕೆ ದಾರಿ ಆಗುತ್ತೆ. ಬಂದು ಹೋಗಿರೋರಿಗೇನೆ ಹಿಂದೆ ಮೊದಲನೇದು ಎರಡನೇದು ಹಂತದಲ್ಲಿ ಬಂದಾಗ ಅವರಿಗೇನೆ ಮತ್ತೆ ರಿಪೀಟ್ ಆಗಿ ಈ ಬಾರಿ ಏನಾದರೂ ಕೊರೋನಾ ಬಂದರೆ ಅವ್ರಿಗೆ ಹೆಚ್ಚಿನ ರೀತಿಯಾದಂತಹ ಸಮಸ್ಯೆ ಏನಾದರೂ ಉಂಟಾಗುತ್ತಾ ಡಾಕ್ಟ್ರೆ? ಇಲ್ಲ, ಒಂದು ಈಗ ವ್ಯಾಕ್ಸಿನ್ ಇರ್ಬೋದು, ವೈರಸ್ ಇರ್ಬೋದು, ಎರಡರಿಂದನೂ ಸರ್ಕ್ಯುಲೇಟಿಂಗ್ ಆ್ಯಂಟಿಬಾಡಿ, ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡಿ ಅನ್ನೋದು ಕಮ್ಮಿ ಆಗಿರುತ್ತೆ. ಆದರೆ ಟಿ ಸೆಲ್ ಮೆಮರಿ ಅಂತ ಇರುತ್ತೆ. ಮೊದಲನೇದಾಗಿ ಬಂದಿರೋ ವೈರಸ್ಸೇ ವೀಕು, ಎರಡನೇದಾಗಿ ಒಂದು ತಕ್ಕ ಮಟ್ಟಕ್ಕೆ ಅದಕ್ಕೆ ಇಮ್ಯೂನ್ ಮೆಮರಿ, ನೆನಪಿನ ಶಕ್ತಿ ಇರುತ್ತೆ. ಸೊ ಆ ರೀತಿಯಾಗಿ ಇಲ್ಲಿವರೆಗೂ ಯಾವ್ಯಾವ ದೇಶದಲ್ಲಿ ಬಂದಿದೆ, ಸಿಂಗಪೂರ್, ಹಾಂಗ್ಕಾಂಗ್, ನಮ್ಮ ಕೇರಳ ಇಂಥ ಕಡೆ ಬಂದಿರೋ ಕಡೆನೂ ಇದೇನು ಭೀತಿ ಹುಟ್ಟಿಸೋ ರೀತಿಲಿ ಬಂದಿಲ್ಲ. ಇನ್ಫ್ಯಾಕ್ಟ್ ನಾನೇನು ಹೇಳ್ತೀನಿ ಅಂದರೆ, ಈಗ ಆಗಸ್ಟ್ ಆದಮೇಲೆ, ಆಗಸ್ಟ್ ಸೆಪ್ಟೆಂಬರ್ ಮುಗಿತಿದ್ದಂಗೆ ಫ್ಲೂ ಸೀಸನ್ ಬರುತ್ತೆ. ಫ್ಲೂ ವ್ಯಾಕ್ಸಿನ್ ತಗೊಳ್ಳಿ ಆಗಸ್ಟ್ಗೆ ಮುಂಚೆ. ಸೊ ಫ್ಲೂ ಮತ್ತು ಕೋವಿಡ್ಗೆ ಕನ್ಫ್ಯೂಷನ್ ಬರೋದು ಬೇಡ, ಅಷ್ಟು ಬಿಟ್ಟು ಹೆದರ್ಕೊಳ್ಳೋ ಅಂಥ ಪರಿಸ್ಥಿತಿ ಇಲ್ಲ. ಓಕೆ, ಹಾಗೆ ಇರಿ ಡಾಕ್ಟ್ರೆ, ಬರ್ತೀನಿ ನಿಮ್ಮ ಹತ್ರ. ಡಾಕ್ಟರ್ ರಮ್ಯಾ ಅವರೇ, ಈಗ ಶಾಲೆ ಬೇರೆ ಆರಂಭವಾಗಿರುತ್ತೆ, ಮಕ್ಕಳೆಲ್ಲ ತುಂಬ ಹೆಚ್ಚಿನ ರೀತಿಯಲ್ಲಿ ಶಾಲೆಗಳೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಕೆಲವ್ರಿಗೆ ಮಕ್ಕಳಿಗೆ ಈ ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಬಿಸಿಲು ಮುಕ್ಕೊಂಡು ಮಳೆಗಾಲ ಆರಂಭವಾದಾಗ ಸ್ವಲ್ಪ ಕೋಲ್ಡು, ಕೆಮ್ಮು ಜಾಸ್ತಿ ಆಗುತ್ತೆ. ಸೊ ಈಗ ಮಕ್ಕಳು ಹೇಗೆ, ಯಾವ ರೀತಿಯಾಗಿ ಜಾಗೃತರಾಗಬೇಕು? ಅವರನ್ನು ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತಂದರೆ ಸಾಧ್ಯನೇ ಇಲ್ಲ. ಮಕ್ಕಳ ವಿಚಾರದಲ್ಲಿ ಏನು ಮಾಡಬೇಕು ಪೋಷಕರು ಮಕ್ಕಳ ವಿಚಾರದಲ್ಲಿ? ನಿಜ ನೀವು ಹೇಳಿದ್ದು. ಯಾಕಂದರೆ ಈಗ 29-30 ಆದಮೇಲೆ 1ನೇ ತಾರೀಕಿಂದ ಸ್ಕೂಲ್ ಶುರು ಆಗುತ್ತೆ. ಇದೇ ಟೈಮಲ್ಲಿ ಈಗ ಕರೋನಾ ಬರ್ತಾ ಇದೆ ಅನ್ನೋ ಒಂದು ಭೀತಿನೂ ಶುರು ಆಗಿದೆ. ಸೊ ಅದು ಸ್ವಲ್ಪ ಆತಂಕದ ವಿಷಯ ಪೇರೆಂಟ್ಸ್ಗಾಗಿರುತ್ತೆ. ಏನಷ್ಟು ನೋಡೋಣ, ಇನ್ನೂ ಒಂದು ವಾರ ಯಾವ ಥರ ಜಾಸ್ತಿ ಆಗ್ಬೋದು, ಅದರಷ್ಟು ಆ ಒಂದು ವಾರದಲ್ಲಿ ನಾವು ಎಷ್ಟು ತಡೆಗಟ್ಬೋದು. ಕೈ ತೊಳ್ಕೊಳ್ಳೋದಾಗಲಿ, ಮಾಸ್ಕ್ ಹಾಕ್ಕೊಳ್ಳೋದಾಗಲಿ, ಅದೆಲ್ಲ ಮತ್ತೀಗ ಮಳೆ ತಿರ್ಗಾ ಜೋರಾಗಿ ಬರೋಕ್ಕೆ ಶುರು ಆಗ್ಬೋದು. ಆಮೇಲೆ ಡೆಂಗು ಸೀಸನ್ನು ಸ್ಟಾರ್ಟ್ ಆಗುತ್ತೆ. ಈಗ ಸರ್ ಹೇಳ್ದಂಗೆ ಫ್ಲೂ ಮತ್ತು ಕರೋನಾ ಎರಡು ಬೇರೆ ಬೇರೆ ಅನ್ನುವಾಗ ಈಗ ತಿರ್ಗಾ ಡೆಂಗು ಸೀಸನ್ ಸ್ಟಾರ್ಟ್ ಮಾಡುವಾಗ ಅದು ಡೆಂಗುನೋ ಕರೋನಾನೋ ಅದು ಸ್ವಲ್ಪ
ಜಾಸ್ತಿ ಆದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ಕರೋನಾ ವೈರಸ್ ಮಕ್ಕಳಿಗೆ ಏನೂ ಮಾಡೋದಿಲ್ಲ. ಮೊದಲಿಂದನೂ ಹೇಳ್ತಾ ಇದ್ದೀವಿ, ಫಸ್ಟ್ ವೇವ್ನಲ್ಲೂ ಏನೂ ಮಾಡಲ್ಲ ಅಂದ್ವಿ, ಸೆಕೆಂಡ್ ವೇವ್ನಲ್ಲೂ ಏನೂ ಮಾಡಲ್ಲ ಅಂದ್ವಿ. ಯಾಕಂದರೆ ಮಕ್ಕಳಲ್ಲಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರುತ್ತೆ, ಸೊ ಮಕ್ಕಳಿಗೆ ಏನು ಹರಡಲ್ಲ. ಬಟ್ ಒಂದು ಮಕ್ಕಳಲ್ಲಿ ಏನು ಆತಂಕ ನಾವು ಪಡಬೇಕಂದ್ರೆ, ಮಕ್ಕಳಲ್ಲಿ ಸೈಲೆಂಟ್ ಆಗಿರುತ್ತೆ, ಅದು ದೊಡ್ಡವ್ರಿಗೆ ಸ್ಪ್ರೆಡ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಅದರಿಂದ ನಾವು ಮಕ್ಕಳನ್ನ ಆಗ ಕೈ ತೊಳ್ಕೊಳ್ಬೇಕು. ತುಂಬ ಯಾವ್ದಾದ್ರು ಮಕ್ಕಳಿಗೆ ಸ್ಕೂಲಲ್ಲಿ ಕೆಮ್ಮು ನೆಗಡಿ ಬಂದ ತಕ್ಷಣ ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಂಡು ವಾಸಿ ಆದಮೇಲೆ ಕಳಿಸಿ ಅನ್ನೋದು ಪ್ರಿಕಾಷನ್ಸ್ನ ನಾವು ಈಗಲಿಂದನೇ ಪ್ರಿಪೇರ್ ಆಗಬೇಕು, ಶುರು ಮಾಡಿಕೊಂಡು. ಓಕೆ, ಈಗ ನಾರ್ಮಲಿ ಬೈಫರ್ಕೇಷನ್ ಮಾಡ್ಕೊಳ್ಳೋದಾದರೆ, ಈಗ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಬಂದಾಗಲೂ ಕೂಡ ಅದು ಕೊರೋನಾನ ಅಥವಾ ನಾರ್ಮಲ್ ಆಗಿ ನೆಗಡಿ ಕೆಮ್ಮು ಬಂದಿದೆಯಾ ಅನ್ನುವಂಥದ್ದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಹೇಗೆ ಇದನ್ನು ಡಿವೈಡ್ ಮಾಡ್ಕೊಳ್ಬೋದು ಮೇಡಮ್? ಅದು ಹಂಗೆ ಹೇಳಕ್ಕೆ ಬರಲ್ಲ ಸರ್. ನಾವು ಆಗ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಈಗ ಡೆಂಗು ಸೀಸನ್ ಇದ್ದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ, ಡೆಂಗು NS1 ಆ್ಯಂಟಿಜನ್ ಎಲ್ಲ ಪಾಸಿಟಿವ್ ಬರುತ್ತೆ. ನಾವು ಕೋವಿಡ್ PCR ಮಾಡಿದಾಗ ಕೋವಿಡ್ ಗೊತ್ತಾಗುತ್ತೆ. ಸೊ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗಲೇ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಬರ್ತಿದ್ದಂಗೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಟ್ರೀಟ್ ಮಾಡ್ಕೊಂಡ್ಬಿಡ್ಬೇಕು. ಅದು ಇನ್ನೂ ಜಾಸ್ತಿ ಆಗ್ತಿದೆ ಅಂದರೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಹೋಗಬೇಕು ಹೊರತು ಶುರುನಲ್ಲೇ ಭಯ ಭೀತಿ ಆಗೋದ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಮೋರೋವರ್ ಈಗ ಬಂದಿರೋ ಕರೋನಾ ವೈರಸ್ ನಾವೇನು ನೋಡಿದ್ವಿ, ಕೋವಿಡ್, ಅದೇನು ಅಷ್ಟು ಸಿವಿಯಾರಿಟಿ ಅಂತ ಇಲ್ಲ ಅಂತ ಹೇಳಿದ್ರು. ಮತ್ತು ಇಡೀ ನೀವು ವರ್ಲ್ಡ್ ಪಾಪ್ಯುಲೇಷನಲ್ಲಿ ತೊಗೊಂಡ್ರೂ ಇನ್ಫೆಕ್ಟ್ ಆಗಿರೋರಲ್ಲಿ ಲೆಸ್ ದೆನ್ 1% ಮಕ್ಳಿಗೆ ಇನ್ಫೆಕ್ಟ್ ಆಗಿದೆ. ಸೊ ಅದರಿಂದ ಭಯ ಪಡೋದು ಬೇಡ. ಸೊ ಮಕ್ಳು ಸ್ಕೂಲ್ಗೆ ಹೋಗಲಿ, ಕೆಮ್ಮು ನೆಗಡಿ ಬಂದರೆ ಮನೇಲಿದ್ದು ಹುಷಾರು ಮಾಡ್ಕೊಂಡು 1-2 ದಿನ ಬಿಟ್ಕೊಂಡು ಸ್ಕೂಲ್ಗೆ ಹೋಗಲಿ ಅಂತ ನಾನು ಹೇಳ್ತೀನಿ. ಬಟ್ ಸ್ಕೂಲ್ಗೆ ಹೋಗೋದು ನಿಲ್ಲಿಸಿ ಅಂತ ನಾನು ಹೇಳೋದಿಲ್ಲ. ಓಕೆ ಓಕೆ ಡಾಕ್ಟರ್ ಸತ್ಯನಾರಾಯಣ ಅವರೇ, ಈಗ ಡೆತ್ ರೇಷೋನ ನೋಡೋದಾದರೆ, ಈಗ ಸಿಂಗಾಪುರ್ ಮತ್ತು ಹಾಂಗ್ಕಾಂಗ್ಗಳಲ್ಲೆಲ್ಲ ಇರುವಂಥ ಪರ್ಟಿಕ್ಯುಲರ್ ಆಗಿ ನೋಡೋದಾದರೆ ಬಂದಿರುವಂಥ ಕೇಸ್ಗಳಲ್ಲಿ ಡೆತ್ ರೇಷೋ ಏನಾದರೂ ಇದೆಯಾ ಡಾಕ್ಟ್ರೆ ಅದರಲ್ಲಿ, ಅಥವಾ ಬರೀ ಜಸ್ಟ್ ನಾರ್ಮಲ್ ಆಗಿ ಬಂದು ಹೋಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಡಾಕ್ಟ್ರೆ? ಅಲ್ಲಿ ಗೊತ್ತಾಗ್ತಾ ಇರೋದು, ಗೋಚರಿಸ್ತಾ ಇರೋವಂಥ ವಿಚಾರ ಏನು ಅಂದರೆ, ಹೆಚ್ಚಿನ ಸಂಖ್ಯೆ ಅನ್ನೋದು ಎದ್ದು ಕಾಣ್ತಾ ಇದೆ. ಓಕೆ, ಕೇಸ್ ಫೆಟಾಲಿಟಿ ರೇಟ್, ಕೇಸ್ ಮಾರ್ಟಾಲಿಟಿ ರೇಟ್ ಆ ರೀತಿಲಿ ಇಂಪ್ಯಾಕ್ಟ್ ಮಾಡಿಲ್ಲ. ಸೊ ಹಂಗಿದಾಗ ಭಯ ಪಡುವಂತ ಅಗತ್ಯತೆ ಇಲ್ಲ. ಮಾರ್ಟಾಲಿಟಿ ರೇಟ್ ಇಲ್ಲ ಅನ್ನೋದಾದ್ರೆ, ಬೇರೆ ರಾಜ್ಯದಲ್ಲಿ ನೋಡ್ತಾ ಇರೋದು ಸಾವಿನ ಸಂಖ್ಯೆ ಇಲ್ಲ ಅನ್ನೋದಾದ್ರೆ ಗಾಬರಿ ಪಡಬೇಕಾದಂತ ಅಗತ್ಯತೆ ಅಂತ ಭಯ ಪಡೋದಿಲ್ಲ. ಹೌದು, ಬರೀ ಕಾಮನ್ ಸೆನ್ಸ್. ನಾನು ಹೊರಗೆ ಹೋಗ್ತಾ ಇದ್ದೀನಿ, ನಾನು ಮಾಸ್ಕ್ ಹಾಕ್ಕೊಂಡು ಹೋಗ್ತೀನಿ, ನಾನು ಕೈ ತೊಳ್ಕೊತೀನಿ, ಇದೆಲ್ಲ ವೈಯಕ್ತಿಕವಾಗಿ ಮಾಡೋವಂಥ ವಿಚಾರಗಳು. ನಮ್ಮ ಹುಷಾರಲ್ಲಿ ನಾವಿದ್ದು ಫ್ಲೂ ವ್ಯಾಕ್ಸಿನೇಷನ್ ತಗೊಂಡು ಕೋವಿಡ್ ಬಗ್ಗೆ ಹೆದರ್ಕೊಳ್ದೇನೆ ದಿನನಿತ್ಯದ ಕೆಲಸ ಕಾರ್ಪಣ್ಯಗಳನ್ನ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬಟ್ ಏನಂದರೆ ಡಾಕ್ಟ್ರೇ, ಹಿಂದೆ ಆಗಿರುವಂಥ ನಾನು ಸೇರಿದಂತೆ ಹೇಳ್ತಾ ಇದ್ದೀನಿ, ಕಣ್ಮುಂದೆ ಆ ದೃಶ್ಯಗಳನ್ನೆಲ್ಲ ನೋಡಿದ ನಂತರ ಆ ಕೊರೋನಾ ಅನ್ನೋದೇ ಒಂದು ರೀತಿಯಾಗಿ ಫಸ್ಟು ಜನರಿಗೆ ಗುಟ್ಟು ಮಾಡೋದೇ ಭಯ. ಅಯ್ಯಯ್ಯಪ್ಪ ಅಂತ ಹೇಳಿ, ಇದೇನು ಮತ್ತಿನ್ನೇನು ಅನಾಹುತ ಸೃಷ್ಟಿ ಮಾಡಿಬಿಡುತ್ತೋ ಅಂತ ಹೇಳಿ. ಈ ಪರಿಸ್ಥಿತಿಗೆ ಹೋಗೋ ಟೈಮಲ್ಲಿ ಜನ ಯಾವ ರೀತಿಯಾಗಿ, ನಾವು ಮಾಸ್ಕ್ ಹಾಕ್ಕೊಳ್ತೀವಿ, ಎಲ್ಲ ಮಾಡ್ತೀವಿ, ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ, ಎಲ್ಲವೂ ಕೂಡ ಓಕೆ ಡಾಕ್ಟ್ರೆ. ಬಟ್ ಈ ಭಯ ಅನ್ನೋದು ಮನಸ್ಸಿಗೆ ಹೋಗ್ಬೇಕು. ಆ ಮನಸ್ಸಿನಲ್ಲಿ ಹೋಗೋದನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಡಾಕ್ಟ್ರೆ, ಅದೇ ಇಂಪಾರ್ಟೆಂಟ್ ಇವಾಗ. ಯಾಕಂದರೆ ಲಾಸ್ಟ್ ಟೈಮ್ ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲಿ ಭಯದಲ್ಲಿ ಅತಿ ಹೆಚ್ಚು ಜನ ಸಾವನ್ನಪ್ಪಿರೋದಿದೆ. ಯಾಕೆ? ಹೌದು, ಖಂಡಿತ. ಬಟ್ ನಾನು ಹೇಳೋದು, ಈ ವೈರಸ್ ಬೇರೂರು ಬಿಟ್ಟಿದೆ, ಎಂಡೆಮಿಸಿಟಿ ಅಂತ ಕರಿತೀವಿ. ಅಂದರೆ ಭಾಳಷ್ಟು ಕಮ್ಮಿ ಸಂಖ್ಯೆಯಲ್ಲಿ ತಿಂಗಳಗಟ್ಟಲೆ 1-2 ಪೇಷಂಟ್ ಬರೋದು, ಇದು ಸಾಮಾನ್ಯ ಪರಿಸ್ಥಿತಿ ಆಗೋಗುತ್ತೆ. ಯಾವ ರೀತಿ ಫ್ಲೂ ವೈರಸ್ ಇದೆಯೋ ಅದೇ ರೀತಿ ಈ ವೈರಸ್ ಆಗಿದೆ. ಇದರಲ್ಲಿ ಯಾವಾಗಲಾರು ಒಂದು ಸತಿ ಹೆಚ್ಚಿನ ಸಂಖ್ಯೆ ಬರುತ್ತೆ. ಅದನ್ನು ಹೆದರ್ಕೊಳ್ಳೋ ಅಂಥ ಪರಿಸ್ಥಿತಿ ಇಟ್ಕೋಬಾರ್ದು ಅನ್ನೋದೇ ಈ ಒಂದು ನಾವು ಮಾತಾಡ್ತಾ ಇರೋ ಉದ್ದೇಶನೇ ಆ ರೀತಿಯಾಗಿರಬೇಕು. ಐ ಡೋಂಟ್ ಥಿಂಕ್ ನಾವು ಹೆದರ್ಕೊಳ್ಳೋದು ಸೂಕ್ತವಾದದ್ದಲ್ಲ. ಇದ್ರ ಜೊತೆಗೆ ಇರಬೇಕು, ಇದ್ದು ಸಮರ್ಪಕವಾಗಿ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಅಲ್ಲ, ತುಂಬ ಜನ ಹೆಂಗೆ ಕೇಳ್ತಾರೆ ಅಂತಂದರೆ ಡಾಕ್ಟ್ರೆ, ಇವಾಗ ಮಕ್ಕಳಿಗೆಲ್ಲ ವ್ಯಾಕ್ಸಿನ್ ಹಾಕಿಸ್ಬಿಟ್ಟಿರ್ತೀವಲ್ರಿ, ಆದರೂ ಕೂಡ ಅವ್ರಿಗೆ ಯಾಕೆ ಜ್ವರ ಬರುತ್ತೆ, ಅವರಿಗೆಲ್ಲ ನೆಗಡಿ ಕೆಮ್ಮು ಯಾಕೆ ಬರುತ್ತೆ? ವ್ಯಾಕ್ಸಿನ್ ಹಾಕ್ಸಿರಲ್ವ ನಾವು? 1 ವರ್ಷಕ್ಕೆ, 2 ವರ್ಷಕ್ಕೆ, 5 ವರ್ಷಕ್ಕೆ, 9 ವರ್ಷಕ್ಕೆ ಇಷ್ಟೆಲ್ಲ ಹಾಕ್ಸ್ಕೊಂಡು ಬರ್ತೀವಿ, ಯಾಕೆ ಬರುತ್ತೆ ಅಂತ ಕೇಳ್ತಾರೆ. ಹಾಗೆ ಈಗ ನಮ್ಮನ್ನು ಕೇಳ್ತಾ ಇರೋದೇನೆಂದರೆ, ಅವಾಗ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕೆ ಕೇಳಿದ್ರಿ, ವ್ಯಾಕ್ಸಿನ್ ಹಾಕೊಂಡ ನಂತರವೂ ಕೂಡ ಕೊರೋನಾ ಯಾಕೆ ಬರ್ತಾ ಇದೆ ಅಂತ ಜನಸಾಮಾನ್ಯರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಡಾಕ್ಟ್ರೆ.
ಕರೆಕ್ಟ್. ಅದರಲ್ಲಿ ಒಂದು ವ್ಯಾಕ್ಸಿನ್ ಎಫಿಕೆಸಿ ಅಂತ ಕರಿತೀವಿ. ಅಂದರೆ 100 ಜನ ವ್ಯಾಕ್ಸಿನ್ ತೊಗೊಂಡವರು ವರ್ಸಸ್ 100 ಜನ ವ್ಯಾಕ್ಸಿನ್ ತಗೊಳ್ದಿದ್ದವರು ಯಾವ ಗ್ರೂಪಲ್ಲಿ, ಯಾವ ತಂಡದಲ್ಲಿ ಜಾಸ್ತಿ ಕಾಯಿಲೆ ರೋಗ ಲಕ್ಷಣಗಳು ಬಂತು, ಎಷ್ಟು ಬೇಗ ಬಂತು ಅನ್ನೋದು. ಇದು ಶೇಕಡ 70ರಿಂದ 80% ತಡೆಗಟ್ಟಿತು ಅನ್ನೋದನ್ನು ತೋರಿಸ್ಬೋದು. ಅಲ್ಲೂ 20ರಿಂದ 30%ಗೆ ಬಂದಿದೆ ಅಂತ ಆಧಾರ ಇರುತ್ತೆ. ವ್ಯಾಕ್ಸಿನ್ ಎಫಿಷಿಯನ್ಸಿ ಅಂದರೆ ಯಾವಾಗ ಕ್ಲಿನಿಕಲ್ ಟ್ರಯಲ್ ಎಲ್ಲ ಆಗೋಯ್ತು, ಎಕ್ಸ್ಪೆರಿಮೆಂಟ್ ಆಗೋಯ್ತು, ನಿಜ ಜೀವನದಲ್ಲಿ ಎಷ್ಟು ಜನಕ್ಕೆ ಎಷ್ಟು ಮಟ್ಟಿಗೆ ವ್ಯಾಕ್ಸಿನ್ ಕಾಪಾಡುತ್ತೆ ಅಂತ. ವ್ಯಾಕ್ಸಿನ್ಗೆ ಒಂದು ಲಿಮಿಟೆಡ್ ಕೆಪಾಸಿಟಿ ಮಾತ್ರ ಇರೋದು. ಓಕೆ, ಅದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ತೊಗೊಂಡೋಗಿ ನೋಡಿ ಈ ಕೊರೋನಾ ವೈರಸ್ ಈ ಥರ ಇದೆ, ಇದನ್ನು ನೀವು ನೆನಪಿನ ಶಕ್ತಿಲಿ ಇಟ್ಕೊಳ್ಳಿ, ಇದು ಬಂದರೆ ಇದನ್ನು ನೀವು ಹೋರಾಡಿ ಅಂತ ಹೇಳೋದಷ್ಟೇ ವ್ಯಾಕ್ಸಿನ್ ಕೆಲಸ. ಎಸ್ ಎಸ್ ಎಸ್. ಅದು ವರ್ಷಗಳಾಗ್ತಾ ಆಗ್ತಾ ಅದರ ಟೈಟರ್ಸು ಕಮ್ಮಿ ಆಗುತ್ತೆ, ಅದರ ಎಫಿಕೆಸಿ ಕಮ್ಮಿ ಆಗುತ್ತೆ, ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಇದು ಎಲ್ಲ ವ್ಯಾಕ್ಸಿನ್ಗೂ ಇದು ಸತ್ಯ. ಕೆಲವೊಂದು ವ್ಯಾಕ್ಸಿನ್ಸ್ ಹೊರಪಡ್ತು ಬೇರೆ ಕಾಯಿಲೆಗಳನ್ನೂ ನಾವು ಕನ್ಸಿಡರ್ ಮಾಡಿ ಹೇಳಿದಾಗ ಈ ವ್ಯಾಕ್ಸಿನ್ ಲಿಮಿಟೆಡ್, ಎಲ್ಲ ವ್ಯಾಕ್ಸಿನ್ ಥರನೂ ಇದಕ್ಕೆ ಲಿಮಿಟೆಡ್ ಶೆಲ್ಫ್ ಲೈಫ್ ಇರುತ್ತೆ ಇಮ್ಯೂನ್ ಸಿಸ್ಟಮ್ಗೆ ನಾವು ಮೆಜರ್ ಮಾಡಿ ನೋಡಿದಾಗ. ಬಟ್ ಅದನ್ನು ಇಂಪಾರ್ಟೆಂಟ್ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟಿ ಸೆಲ್ ಇಮ್ಯುನಿಟಿ ಅಂತ ಕರಿತೀವಿ. ಅದು ವರ್ಷಾಂತರ ಮೆಮರಿಲಿ ಇಟ್ಕೊಂಡಿರುತ್ತೆ. ಅದು ಇವಾಗ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಓಕೆ ಓಕೆ, ಜಸ್ಟ್ ಹಾಗೆ ಇರಿ ಡಾಕ್ಟ್ರೇ, ಇಬ್ಬರು ಕೂಡ ವಾಪಸ್ ಬರ್ತೀನಿ. ಡಾಕ್ಟರ್ ರಮ್ಯ ಅವರೇ, ಡಾಕ್ಟರ್ ಸತ್ಯನಾರಾಯಣ ಅವರೇ, ಒಂದು ವಿರಾಮ ತೊಗೊಂಡು ವಾಪಸ್ ಬರ್ತೀನಿ. ಇನ್ನೊಂದಿಷ್ಟು ವಿಚಾರಗಳನ್ನು ಮಾತನಾಡೋಣ. ಕಾರಣ ಜಿಲ್ಲೆಗಳಲ್ಲೂ ಈ ರೀತಿಯಾಗಿ ಹರಡ್ತಾ ಇದೆ. ಜಿಲ್ಲೆಯಲ್ಲಿರುವಂಥ ಜನರಿಗೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಕಾರಣ ಅಲ್ಲಿ ಹೆಚ್ಚಿನ ರೀತಿಯಾದಂಥ ಮಳೆ ಸುರಿತಾ ಇರೋದ್ರಿಂದ. ವಾಪಸ್ ಬರ್ತೀನಿ ಡಾಕ್ಟ್ರೇ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರೋ.